ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್. ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಸ್ಟಡಿ ಮಟೀರಿಯಲ್ ಸಂಬಂಧಪಟ್ಟಿದೆ, ಬುಕ್ಸ್ಗಳ ಸಂಬಂಧಪಟ್ಟಿದೆ ಅತ್ಯಂತ ಕಡಿಮೆ ಸಮಯದಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಲೆಟ್ ಮಿ ಸ್ಟಾರ್ಟ್. ಯು ಸಿ ಸೀರಿಯಲ್ ನಂಬರ್ ಇದೆ, ಟೈಟಲ್ ಇದೆ, ಮತ್ತು ಆಥರ್, ಎಡಿಷನ್, ಪಬ್ಲಿಷರ್ ಮತ್ತು ರೇಟ್ ಇದೆ. ಇದು ರೇಟು ಡಿಪೆಂಡ್ಸ್ ಆನ್ ವೆಬ್ಸೈಟ್ಸ್ಗಳ ಮೇಲೆ ಡಿಪೆಂಡು. ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡೋಣ. ಇಟ್ ಮೀನ್ಸ್ ವಿ ಸ್ಟಾರ್ಟ್ ಫ್ರಮ್ 0 ಅಂದ್ರೆ ನಾವು ಈ ಒಂದು ಪರೀಕ್ಷೆಗೆ ತಯಾರಿ ನಡೆಸೋಕೆ ಮುಂಚೆ ನಾವು 0 ಇಂದ ಸ್ಟಾರ್ಟ್ ಮಾಡಬೇಕು. ಇಟ್ ಮೀನ್ಸ್ ನಾವು ನಮ್ಮ ಗೌರ್ಮೆಂಟ್, ಭಾರತ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಪುಸ್ತಕಗಳಾಗಿರ್ಬೋದು, NCERT, ಅದೇ ರೀತಿ ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕಗಳಿರ್ಬೋದು, ಈ ಎಲ್ಲ ಪಠ್ಯಪುಸ್ತಕಗಳ ಮೂಲಕ ನಾವು ಸ್ಟಡಿಯನ್ನು ಆರಂಭಿಸಬೇಕು. ಅಂದ್ರೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂತ ಫಸ್ಟ್ ಇವೆಲ್ಲ ಪುಸ್ತಕಗಳನ್ನ, ಮೂಲಭೂತ ಜ್ಞಾನಗಳನ್ನ ಪಡಿಬೇಕಂತಂದ್ರೆ ಈ ಎಲ್ಲ ದೈಹಿಕ ಶಿಕ್ಷಣ ಸಂಬಂಧಪಟ್ಟಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡಬೇಕು. ಓಕೆ, ಇದನ್ನ ನೀವು ವಿತಿನ್ 3 days ಒಳಗಡೆ ಮುಗಿಸಿದ್ರೆ ಅನುಕೂಲ ಆಗುತ್ತೆ. ಆ ನಂತರ ನೆಕ್ಸ್ಟ್ ಕಾಂಪ್ಲೆಕ್ಸ್ ಬರೋದಾದ್ರೆ ಈ ಎಲ್ಲ ಪುಸ್ತಕಗಳಿದ್ದಾವೆ, ಪಟ್ಟಿ ಮಾಡಿದಲ್ವಾ, ಇದು ಅತ್ಯುತ್ತಮವಾದಂತಹ ಪುಸ್ತಕಗಳು. ನಾನು ನೋಡಿರೋ ಪ್ರಕಾರ ತುಂಬಾ ಅದ್ಭುತವಾಗಿರುವಂತಹ ಏನೋ ಪುಸ್ತಕಗಳು. ಎಡಿಷನ್ ಈಗ ಹೊಸ ಎಡಿಷನ್ ಬಿಟ್ಟಿರ್ಬೋದು 2026, ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಅವೈಲಬಲ್ ಆಗುತ್ತೆ, ಸಿಗುತ್ತೆ. ಪ್ರೈಸ್ ಡಿಪೆಂಡ್ಸ್ ಆನ್ ವೆಬ್ಸೈಟ್ಗಳ ಮೇಲೆ ಡಿಪೆಂಡ್. ಓಕೆನಾ, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಈ ರೀತಿ ಆಗಿರ್ತದೆ ವೆಬ್ಸೈಟ್ ಅಲ್ಲಿ ಈಸಿಯಾಗಿ ದೊರೆಯುತ್ತೆ. ಆಯ್ತಾ, ಇವೆಲ್ಲ ಪುಸ್ತಕಗಳು. ಇದು ಎಡಿಷನ್ ಬಂದಿದೆ, ಆಥರ್ ಬಂದಿದ್ದಾವೆ. ಓಕೆನಾ, ಫಾರ್ ಎಕ್ಸಾಂಪಲ್ ಇಯರ್ ಒನ್ ಯು ಸಿ ಫಿಸಿಕಲ್ ಎಜುಕೇಶನ್ ಕಂಪ್ಲೀಟ್ ಟಾಪರ್ಸ್ ಗೈಡ್ ಫಾರ್ UGC ನೆಟ್ ಸೆಟ್ ಅಂಡ್ JRF, PGT, TGT, DSSB, KVS, NVS, EMRS, ಈ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತಹ ಅತ್ಯುತ್ತಮವಾದ ಪುಸ್ತಕ ಇದೆ. ಆಯ್ತಾ, ಲೇಟೆಸ್ಟ್ ಅಡಿಷನ್ ಬಿಟ್ಟಿರ್ಬೋದು. ಆ ನಂತರ ಈ ಒಂದು ಪಬ್ಲಿಷರ್ ಆಗಿಲ್ಲ, ಅಡ್ಡ 247, ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಆಯ್ದ ನಿಮಗೆ ಯಾವುದೇ ಒಂದು ಕಾನ್ಸೆಪ್ಟ್ ಇರ್ಬೋದು, ಗೊತ್ತಾಗಿಲ್ಲ ಅಂತಂದ್ರೆ ಆ ಒಂದು ವೆಬ್ಸೈಟ್ ಅಲ್ಲಿ, ಯೂಟ್ಯೂಬ್ ನಲ್ಲಿ ಹೋಗಿ ಆ ಕಾನ್ಸೆಪ್ಟ್ ಹಾಕಿ ಒಂದು ಅಡ್ಡ ಚಾನಲ್ನ ನೋಡಿದ್ರೆ ಆಟೋಮೆಟಿಕ್ಲಿ ಆ ಒಂದು ಕಾನ್ಸೆಪ್ಟ್ಗಳನ್ನ ಅತ್ಯುತ್ತಮವಾಗಿ ತುಂಬಾ ಏನೋ ಸರಳವಾಗಿ ವಿವರಿಸಿದ್ದಾರೆ. ದಯವಿಟ್ಟು ಆ ಚಾನಲ್ನ ನೋಡಿ. ಆದಷ್ಟು ನೀವು ಯೂಟ್ಯೂಬ್ ನಲ್ಲಿ ಎಲ್ಲ ನೋಡೋದಕ್ಕಿಂತನೂ ಯಾವ ಕಾನ್ಸೆಪ್ಟ್ ಬೇಕೋ ಆ ಕಾನ್ಸೆಪ್ಟ್ನ ಸರ್ಚ್ ಮಾಡಿದ್ರೆ ಈ ಒಂದು ಇದರಲ್ಲಿ ವೆಬ್ ಪೇಜ್ ಅಲ್ಲಿ ಅಥವಾ ಯೂಟ್ಯೂಬ್ ಪೇಜ್ ಅಲ್ಲಿ ಸಿಗುತ್ತೆ. ಓಕೆನಾ, ಆನಂತರ ಕೇಲ್ ಸಾಹಿತ್ಯ ಪುಸ್ತಕಗಳು. ಈ ಒಂದು ಪಬ್ಲಿಷರ್ಸ್ ಏನು ಅತ್ಯುತ್ತಮವಾದ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ತಾರೆ, ಇವ್ರದ್ದು ಸಹ ನೀವು ಓದ್ಬೋದು. ಇವೆಲ್ಲ ಓದಾದ್ಮೇಲೆ ನೀವೇನು ಮಾಡ್ತೀರಾ, ಲಾಸ್ಟಿಗೆ ಟೈಮ್ ಇದ್ರೆ ಕಲ್ಯಾಣಿ ಯಾವ್ದು ಪಬ್ಲಿಷರ್ಸ್ದು ಎಸೆನ್ಷಿಯಲ್ ಆಫ್ ಫಿಸಿಕಲ್ ಎಜುಕೇಶನ್ ತುಂಬಾ ಚೆನ್ನಾಗಿದೆ, ಅದ್ವೈರ್ ಸಿಂಗ್ ಅವರು ಬರೆದಿದ್ದಾರೆ. ಆಯ್ತಾ, ಈ ಒಂದು ಪುಸ್ತಕ ಸಹ ತುಂಬಾ ಚೆನ್ನಾಗಿದೆ. ಹಾಗೇನು ನೀವೇನ್ ಮಾಡ್ಬೇಕು, ನಮ್ಮ ಫಿಸಿಕಲ್ ಎಜುಕೇಶನ್ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಇದು ಬೇಸಿಕ್. ಇದನ್ನ ಬೇಸಿಕ್ನ ನೀವು ಓದ್ತೇನೆ, ನೀವು ಬೇರೆ ಓದಿದ್ರೆ ಆಗಲ್ಲ. ಓಕೆನಾ, ನೀವು ಈ ಒಂದು ಟೆಕ್ಸ್ಟ್ ಬುಕ್ ಓದಕ್ಕೂ ಮುಂಚೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಪೇಜ್ ಟು ಎಂಡ್ ಪೇಜ್. ಓಕೆನಾ, ಯಾಕಂತಂದ್ರೆ ಪರಿವಿಡಿ ಅಂತ ಒಂದಿರುತ್ತೆ. ಆ ಪರಿವಿಡಿ ಓದೋದ್ರಿಂದ ಮಿನಿಮಮ್ ನೀವು 5 ಮಾರ್ಕ್ಸ್ ತಯಾರಿ ಆದಂಗೆ. ಫಾರ್ ಎಕ್ಸಾಂಪಲ್ ಪರಿವಿಡಿಯಲ್ಲಿ ಆ ಒಂದು ಪಠ್ಯಪುಸ್ತಕದ ಅಧ್ಯಕ್ಷರಾಗಿರ್ಬೋದು ಅಥವಾ ಸಂಪಾದಕರು ಯಾರು ಇರ್ತಾರಲ್ವಾ, ಅವರು ಕೆಲವೊಂದು ಪರಿವಿಡಿಯಲ್ಲಿ ಹೇಳಿರ್ತಾರೆ ಯಾವ ಬೇಸ್ ಮೇಲೆ ಈ ಒಂದು ಟೆಕ್ಸ್ಟ್ ಬುಕ್ ನ 8ನೇ ತರಗತಿ ಅಥವಾ 9ನೇ ತರಗತಿ, 10ನೇ ತರಗತಿ ಅಥವಾ 6ನೇ ತರಗತಿ ಇಟ್ಟಿದೀವಿ ಅಂತ. ಫಾರ್ ಎಕ್ಸಾಂಪಲ್ 8ನೇ ತರಗತಿ ಕುತ್ಕೊಂಡಿದ್ರೆ ನೀವು ಆ ಪರಿವಿಡಿ ಪೇಜ್ ಏನ್ ಪ್ರಿಫೆಸ್ ಇದೆಯಲ್ಲ ಅಲ್ಲಿ ಓಪನ್ ಮಾಡಿ ಆ ಒಂದು ಏನೋ ಪಠ್ಯಪುಸ್ತಕ ಯಾವ ತತ್ವದ ಆಧಾರದ ಮೇಲೆ ಮಾಡಿದ್ವಿ ಅಂದ್ರೆ ಲರ್ನಿಂಗ್ ಬೈ ಡೂಯಿಂಗ್ ಹೋಗಿ ಚೆಕ್ ಮಾಡಿಬೇಕಾದ್ರೆ ಅಲ್ಲಿ ಇದ್ದೇ ಇರುತ್ತೆ. ಆಯ್ತಾ, ಆ ಒಂದು ತತ್ವದ ಆಧಾರದ ಮೇಲೆ ಆ ಒಂದು ಪಠ್ಯಪುಸ್ತಕವನ್ನ ವಿದ್ಯಾರ್ಥಿಗಳಿಗೆ ಕಲಿಸಲಿಕ್ಕೆ ಇಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಪರೀಕ್ಷಾ ತಯಾರಿಯನ್ನ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತ ಕೆಲವೊಂದು ಪುಸ್ತಕ ಇದೆ. ಇದಕ್ಕೆ ಸಂಪೂರ್ಣವಾಗಿ ಒಂದು ಆನ್ಲೈನ್ ಸೆಷನ್ ಇಷ್ಟೆಲ್ಲ ಕಂಡಕ್ಟ್ ಮಾಡ್ತೀವಿ ನಮ್ಮ ಯಾರೋ ರಿಸೋರ್ಸ್ ಪರ್ಸನ್ ಮೂಲಕ. ಅಲ್ಲಿ ವಿಸ್ತೃತವಾಗಿರುವಂತಹ ಮಾಹಿತಿಗಳನ್ನ ಪಡಿಬಹುದು. ಅದಕ್ಕೆ ಮುಂಚೆ ನೀವು ಏನು NCERT ಮತ್ತೆ ಕರ್ನಾಟಕ ಸ್ಟೇಟ್ ಬುಕ್ ಎಲ್ಲ ಇದಾವಲ್ಲ 6ರಿಂದ 10ನೇ ತರಗತಿ ತನಕ ಎಲ್ಲ ಸಬ್ಜೆಕ್ಟ್ಗಳು, ಪರಿಸರ ವಿಜ್ಞಾನ, ಸಮಾಜ ವಿಜ್ಞಾನ, ಏನು ಸೈನ್ಸ್ ಆಗಿರ್ಬೋದು, ಆನಂತರ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಎಲ್ಲಾ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನ ಓದ್ಬೇಕು. GK ಪೇಪರ್ಗೆ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿರ್ತಕ್ಕಂತಹ ಮೌಲ್ಯ ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು ಇವೆ. ವೆಬ್ಸೈಟ್ ನಮ್ಮ ಕರ್ನಾಟಕ ಯಾವುದು ಟೆಕ್ಸ್ಟ್ ಬುಕ್ ವೆಬ್ಸೈಟ್ ಅಲ್ಲಿ ಈಸಿಯಾಗಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳಿವೆ. ಅಲ್ಲಿ ನಿಮಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮಾಹಿತಿ ದೊರೆಯುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದೇ ವೆಬ್ಸೈಟ್ ಅಲ್ಲಿ ನೀವು ಪಠ್ಯ ಪುಸ್ತಕಗಳು ಇಯರ್ ವೈಸ್ ನೀವು ನೋಡ್ಬೋದು. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಬರ್ತವೆ ಎಷ್ಟನೇ ತರಗತಿ ಇದು ಏನು ಇರುತ್ತೆ ಅಂತ. ಇಲ್ಲಿ ಮೌಲ್ಯ ಶಿಕ್ಷಣ ಅಂತ ಇದೆ. ಇದನ್ನ ಈ ಪುಸ್ತಕವನ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಮೌಲ್ಯ ಶಿಕ್ಷಣದ ಏನೇನು ಕೇಳ್ತಾರೆ, ಏನೇನು ಕೇಳ್ಬೋದು ಅನ್ನೋದು ನೀವು ಒಂದು ಏನೋ ಅಂದಾಜು ಸಿಗುತ್ತೆ. ಓಕೆ, ಇದು ಈಸಿಯಾಗಿ
ಅವೈಲಬಲ್ ಸಿಗುತ್ತೆ. ಅದೇ ರೀತಿ NCERT ವೆಬ್ಸೈಟ್ ಅಲ್ಲೂ ಸಹ ಪುಸ್ತಕಗಳು ದೊರೆಯುತ್ತವೆ. ನೆಕ್ಸ್ಟ್ ಇದೆಲ್ಲ ಪುಸ್ತಕಗಳು ಫಿಸಿಕಲ್ ಎಜುಕೇಶನ್ ಸಂಬಂಧಪಟ್ಟ ಪುಸ್ತಕಗಳು. ಓಕೆನಾ, ಇವೆಲ್ಲ ಈಸಿಯಾಗಿ ಆನ್ಲೈನ್ ಅಲ್ಲಿ ಬೈ ಮಾಡ್ಬೋದು ಬೇಸ್ಡ್ ಆನ್ ಏನು ಪ್ಲಾಟ್ಫಾರ್ಮ್ ಮೇಲೆ. ಯಾವುದೋ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ, ಅಮೆಜಾನ್ ಪುಸ್ತಕದಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಈ ಎಲ್ಲ ಪುಸ್ತಕಗಳು. ಈ ಒಂದು ಯಾವುದು ಮೆಂಟಲ್ ಎಬಿಲಿಟಿ ಅಥವಾ ಯಾವುದು ಸೈಕಾಲಜಿಗೆ ಸಂಬಂಧಪಟ್ಟಂತ ಒಂದು ಯೂಟ್ಯೂಬ್ ವಿಡಿಯೋ ಇದೆ, ಅದು ಡಾಕ್ಟರ್ KM ಸುರೇಶ್ ಸರ್ ಅವರದು. ಅದ್ಭುತವಾಗಿರ್ತಕ್ಕಂಥ 9 ವಿಡಿಯೋ ಸರಣಿ ಇದೆ. ಆ ಒಂದು ವಿಡಿಯೋ ಸರಣಿ ಮೂಲಕ ನೀವು ಎಲ್ಲ ಮಾಹಿತಿಯನ್ನು ಪಡಿಬಹುದು. ಓಕೆನಾ, ಇದು ಯಾವುದು ಕರ್ನಾಟಕ ಗೆಜೆಟ್ ಏನಿದೆ ಅಲ್ಲ, ಆ ಒಂದು ವೆಬ್ಸೈಟ್, ವೆಬ್ಸೈಟ್ ಮೂಲಕ ಇಲ್ಲಿ ನೇಮಕಾತಿ ಅಧಿಸೂಚನೆಗಳು, ಎಲ್ಲಾ ರೀತಿಯ ಅಧಿಸೂಚನೆಗಳು ಪಡಿಬಹುದು. ಈ ರೀತಿಯಾಗಿರ್ತಕ್ಕಂತಹ PDF ಬರ್ತವೆ. ದಯವಿಟ್ಟು ನೀವು ಹೋಗಿ ಆ ಒಂದು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಈಗ ಕೊಟ್ಟಂತಹ ಮಾಹಿತಿ ನಿಮಗೆ ಆದಷ್ಟು ಕಡಿಮೆ ಸಮಯದಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೊಂದು ಕಿವಿ ಮಾತು ಏನಂತಂದ್ರೆ, ಆದಷ್ಟು ನೀವು ಪರೀಕ್ಷಾ ತಯಾರಿ ನಡೆಸುವುದು ದಯವಿಟ್ಟು ನೀವು ಇಂಗ್ಲಿಷ್ ಪುಸ್ತಕಗಳ ಮೂಲಕ ನೀವು ಪರೀಕ್ಷಾ ತಯಾರಿಯನ್ನು ನಡೆಸಿ. ಓಕೆ, ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಕೆಲವೊಂದು ಸೈಂಟಿಫಿಕ್ ವರ್ಡ್ಗಳು ಕನ್ನಡದಲ್ಲಿ ಅರ್ಥ ಆಗಲ್ಲ. ಹಾಗಾಗಿ ದಯವಿಟ್ಟು ಇಂಗ್ಲಿಷ್ ಇಂದ ನೀವು ಎಕ್ಸಾಮ್ ತಯಾರಿಯನ್ನ ಮಾಡಿ. ಓಕೆನಾ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.